ಅಕ್ರಮ ಸಂಬಂಧ ಹಿನ್ನೆಲೆ ಮದ್ಯದ ಬಾಟಲಿಯಲ್ಲಿ ಯುವಕನ ಕೊಲೆ. ಲೇಔಟ್ನಲ್ಲಿ ಪಾರ್ಟಿ ಮಾಡಿ ಕುಡಿದ ಅಮಲ್ನಲ್ಲಿ ಬಾಟಲಿಯಿಂದ ಹೊಡೆದು ಸಾಯಿಸಿದ ಶಂಕೆ. ಆರೋಪಿ ಯಾರು ಎಂಬುದರ ಬಗ್ಗೆಯೂ ಸುಳಿವು ಸಿಕ್ಕಿದೆ. ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ. ಶೀಘ್ರದಲ್ಲೇ ಆರೋಪಿ ಬಂಧಿಸಿ ಸತ್ಯಾಂಶ ಹೊರಗಿಡುತ್ತೇವೆ. ಲೇಔಟ್ಗೆ ತೆರಳಿದ ಯುವಕರು ಕಂಠಪೂರ್ತಿ ಕುಡಿದು ಪಾರ್ಟಿ ಮಾಡಿದ್ರು. ಅಮಲೇರಿದ ಯುವಕರ ಮಧ್ಯೆ ಅದೇನು ಜಗಳ ಆಯ್ತೋ ಗೊತ್ತಿಲ್ಲ. ಕುಡಿದ ಬಾಟಲಿನಲ್ಲೇ ತಿವಿದು ತಲೆ ಮತ್ತು ಕುತ್ತಿಗೆಗೆ ಹೊಡೆದು ತೀವ್ರ ಗಾಯಗೊಳಿಸಿ ಯುವಕನ ಕೊಲೆ ಮಾಡಲಾಗಿದೆ. ಈ ಕೊಲೆ ಆಕಸ್ಮಿಕವೋ, ಉದ್ದೇಶಪೂರ್ವಕವಾಗಿಯೋ, ಹುಡುಗಿಯ ವಿಚಾರಕ್ಕಾಗಿಯೋ ಅಥವಾ ಅಕ್ರಮ ಸಂಬಂಧವೋ ಗೊತ್ತಿಲ್ಲ. ಎಲ್ಲ ವಿವರಗಳನ್ನ ಆರೋಪಿಯನ್ನ ಬಂಧಿಸಿದ ನಂತರ ಹೇಳುತ್ತೇವೆಂದು ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ. ಇದು ಎಲ್ಲಿ ನಡೆದಿದೆ, ಹೇಗೆ ನಡೀತು ಅಂತ ಈ ವರದಿ ನೋಡಿ. ಹೌದು, ನೀವು ನೋಡ್ತಿರೋ ಎಲ್ಲ ದೃಶ್ಯಗಳು ಚಿಕ್ಕಬಳ್ಳಾಪುರ ತಾಲೂಕಾ ಮರಸನಹಳ್ಳಿ ಕೆರೆ ಸಮೀಪ ಲೇಔಟ್ನ ದೃಶ್ಯಗಳು. ಹಾರೋಬಂಡೆ ಗ್ರಾಮದ ಬಳಿ ಇರುವ ಈ ಲೇಔಟ್ ಒಂದರಲ್ಲಿ ಕೊಲೆ ನಡೆದಿದೆ. ಸುಮಾರು 3 ದಿನಗಳ ಹಿಂದೆ ಇದೇ ಲೇಔಟ್ನಲ್ಲಿ ಫ್ರೆಂಡ್ಸ್ ಪಾರ್ಟಿ ಮಾಡಿಕೊಂಡು ಕಂಠಪೂರ್ತಿ ಕುಡಿದು ಅದೇ ಬಾಟಲಿಯಲ್ಲೇ ಹೊಡೆದು ಕೊಲೆ ಮಾಡಲಾಗಿದೆ. ಕೊಲೆಯಾದ ವ್ಯಕ್ತಿ ಹಾರೋಬಂಡೆ ಮಾರುತೇಶ್, 27 ವರ್ಷ ಎನ್ನಲಾಗಿದೆ. ಈತ ಪ್ಲಂಬರ್ ಮತ್ತು ಎಲೆಕ್ಟ್ರಿಕ್ ಕೆಲಸ ಮಾಡಿಕೊಂಡು ಇದ್ದ. ಇನ್ನೂ ಮದುವೆಯಾಗಿರಲಿಲ್ಲ ಎಂದು ಹೇಳಲಾಗಿದೆ. ಈತ 3 ದಿನಗಳ ಹಿಂದೆ ಮನೆಯಿಂದ ಕಾಣೆಯಾಗಿದ್ದ. ಆದರೆ ನಿನ್ನೆ ಮೊನ್ನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸಬ್ಬೇನಹಳ್ಳಿಗೆ ಹೋಗುವ ರಸ್ತೆಯಲ್ಲಿರುವ ಬಾರ್ ಮುಂದೆ ಆತನ ಸ್ಪ್ಲೆಂಡರ್ ಬೈಕ್ ನಿಂತಿತ್ತು ಎಂದು ಅವರ ಸಂಬಂಧಿಕರು ಹೇಳುತ್ತಿದ್ದಾರೆ. ಸರ್, ಈಗ ಇಲ್ಲಿ ಡೆತ್ ಆಗಿರೋದು ಮಾರುತೇಶ್ ಅಂತ ನಮ್ಮೂರೇ, ನಮ್ಮ ಹುಡುಗನೇ. ಇವನು ಬಂದು ಮಂಗಳವಾರ ಸಂಜೆ 5 ಗಂಟೆಲಿ ಮನೇಲಿ ಅವ್ರ ಅಣ್ಣ ನೋಡಿದ್ರು. ಅವ್ರ ಅಣ್ಣ 5 ಗಂಟೆಲಿ ನೋಡಿರೋದು, ಸಂಜೆ 5 ಗಂಟೆಲಿ ಬಂದಿರೋದು. ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಭಾರತ ಗಾಡಿ ಇತ್ತಂತೆ, ಅವ್ರ ಅಣ್ಣ ಹೇಳ್ತಾ ಇದ್ದಾರೆ. ನಿನ್ನೆನೂ ಇತ್ತಂತೆ, ಮೊನ್ನೆ ನೈಟು ಅಲ್ಲೇ ಇದೆ. ಗಾಡಿ ನೋಡಿದ್ರೆ ಈಗ ಇಲ್ಲಿದೆ. ಬಂದು ನೋಡಿದ್ರೆ ಅವ್ರ ಅಣ್ಣ ಬರೋಕ್ಕೆ ಮುಂಚೆ ನಾನೇ ಬಂದೆ. ನಮ್ಮ ಹುಡುಗನೇ ಮಾರುತೇಶ್ ನೋಡಿದೆ. ನಮ್ಮ ಹುಡುಗನೇ ಡೆತ್ ಆಗಿರೋದು. ಇಲ್ಲಿ ಬಂದು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡಿ ಇಲ್ಲಿ ಡೆತ್ ಆಗಿ. ಸಂಶಯ ಯಾರಂತ ಹೇಳೋಣ, ಇಲ್ಲ ನಮ್ಮೂರವರೇ ಜೊತೆಯಲ್ಲಿ ಇರ್ತಾ ಇದ್ದಿದ್ದು. ಯಾರಂತ ಪೊಲೀಸವ್ರು ಯಾರು ಎನ್ಕ್ವೈರಿ ಮಾಡಿರ್ತಾರೆ, ಅಪರಾಧಿಗಳು ಸಿಕ್ಕರೆ ಅವರೇ. ಗಲಾಟೆಗಳೇನಿಲ್ಲ, ಆಕ್ಸಿಡೆಂಟ್ ಆಯಿತು ಅಷ್ಟೇ. ಗಲಾಟೆಗಳೇನು ಊರಲ್ಲೇ ಗಲಾಟೆಗಳೇನು ಇಲ್ಲ. ಮಂಗಳವಾರ ಸಂಜೆ ಹೋಗಿರೋದು, ಅವ್ರ ಅಣ್ಣ ನೋಡಿದ್ರು. ಇನ್ನು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಎಸ್ಪಿ ಕುಶಾಲ್ ಚೌಕ್ಸಿ ಮತ್ತು ಎಎಸ್ಪಿ ಕಾಸಿಂ ಸ್ಥಳ ವೀಕ್ಷಣೆ ಮಾಡಿದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ, ಸಾವಾಗಿರುವ ಸುದ್ದಿ ಸಾರ್ವಜನಿಕರಿಂದ ನಮ್ಮ ಪೊಲೀಸ್ಗೆ ಮಾಹಿತಿ ಬಂದಿದೆ. ಪೊಲೀಸರು ಸ್ಥಳಕ್ಕೆ ಬಂದು ಬಾಡಿ ಮಹಜರ್ ಮಾಡಿದ್ದಾರೆ. ಆ ವ್ಯಕ್ತಿಯ ಹೆಸರು ಮಾರುತೇಶ್ ಹಾರೋಬಂಡೆ ಎಂದು ತಿಳಿದು ಬಂದಿದೆ. ಯಾರೊಟ್ಟಿಗೆ ಬಂದು ಪಾರ್ಟಿ ಮಾಡಿದ್ದ ಎಂಬುದು ಗೊತ್ತಾಗಿದೆ. ಆರೋಪಿ ಬಗ್ಗೆ ಸುಳಿವು ಸಿಕ್ಕಿದೆ. ಶೀಘ್ರದಲ್ಲೇ ಆರೋಪಿಯನ್ನ ಬಂಧಿಸಿ ಯಾಕಾಗಿ ಕೊಲೆಯಾಯಿತು ಅನ್ನೋ ಮಾಹಿತಿಯನ್ನ ಬಹಿರಂಗಪಡಿಸುತ್ತೇವೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಅರೌಂಡ್ ಇದು ಈವ್ನಿಂಗ್ ಟೈಮಲ್ಲಿ ಒಂದು ಬಾಡಿ ಸಿಕ್ಕಿದೆ ನಮಗೆ. ಹಾರೋಬಂಡೆ ಊರಲ್ಲಿ ಲೇಔಟ್ ಇದೆ. ಆ ಲೇಔಟಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ. ಅರೌಂಡ್ 2-3 ಡೇಸ್ ಓಲ್ಡ್ ಆಗಿದೆ. ನಮ್ಮ ಪ್ರೈಮ್ ಆಫೀಸ್ ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಡಿಕೆ ಆಗಿದೆ. ನೆಕ್ ಮೇಲೆ ಸ್ವಲ್ಪ ಶಾರ್ಪ್ ವೆಪನಿಂದ ಇಂಜರೀಸ್ ವಗೇರ ಇದೆ. ಸ್ವಲ್ಪ ಡಿಕೆ ಆಗ್ತಾ ಇದೆ. ನಾವು ಈ ನಮ್ಮ ಸೀನ್ ಆಫ್ ಕ್ರೈಮ್ಗೆ ಕಾರ್ಡನ್ ಆಫ್ ಮಾಡ್ಕೊಂಡಿದ್ದೀವಿ. ಎಲ್ಲ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡ್ತೀವಿ. ಮತ್ತು ಈ ಆರೋಪಿ ಯಾರುದೇ ನಮಗೆ ಸ್ವಲ್ಪ ಅನುಮಾನ ಕೂಡ ಸಿಕ್ಕಿದೆ. ಇದು ಮಾಹಿತಿ ಪ್ರಕಾರ ನಮಗೆ ಅನುಮಾನ ಇದೆ ಒಬ್ಬರ ಮೇಲೆ. ಸೊ ಅವ್ರಿಗೆ ಕೂಡ ಬೇಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ನೋಡಿ, ಈಗ ಪ್ರೈಮ್ ಆಫೀಸ್ ಈ ಥರ ಮಾಹಿತಿ ಇದೆ. ಏನಾದರೂ ಕುಡಿತಾ ಇದ್ದಾರೆ, ಏನು ಡ್ರಿಂಕ್ ಪಾರ್ಟಿ ಮಾಡ್ತಾ ಇದ್ದಾರೆ, ಆ ಟೈಮ್ಗೆ ಏನು ಫ್ರೆಂಡ್ಸ್ದು ಗಲಾಟೆ ವಗೇರ ಆಗಿದೆ ಯಾವ ಕಾರಣ ಬಗ್ಗೆ, ಆ ಟೈಮ್ಗೆ ಏನು ಅಟ್ಯಾಕ್ ವಗೇರ ಮಾಡಿದ್ದಾರೆ, ಈ ಥರ ಪ್ರೈಮ್ ಆಫೀಸ್ ಕಾಣಿಸ್ತಾ ಇದೆ. ಮೊದಲು ಕೂಡ ನಮಗೆ ಈ ಥರ ಕೇಸಸ್ ಸಿಕ್ಕಿದೆ. ಸೊ ಬಟ್ ಈಗ ಎಕ್ಸಾಕ್ಟ್ ಮೋಟಿವ್ ಏನಿದೆ ಅದು ಆರೋಪಿ ನಮಗೆ ಸಿಗುತ್ತೆ, ಓನ್ಲಿ ಆಮೇಲೆ ಕ್ಲಿಯರ್ ಆಗುತ್ತೆ. ಯಾರು ಸರ್ ಕೊಲೆಯಾಗಿರೋದು, ಯಾರು ಮತ್ತು ಏನು ಕೆಲಸ ಮಾಡ್ತಿದ್ದಾರೆ ಇವರು? ಕೊಲೆ ಆಗಿದೆ, ಅವ್ರದ್ದು ಹೆಸರು ಮಾರುತೇಶ್ ಇದೆ. ಮಾರುತೇಶದ್ದು ಅರೌಂಡ್ 30 ಇಯರ್ಸ್ ಏಜ್ ಇದೆ. ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ. ಸೊ ಇದೇ ಊರು ಅವ್ರದ್ದು, ಹಾರೋಬಂಡೆ ಊರವ್ರದ್ದು. ಮತ್ತು ಆರೋಪಿ ಕೂಡ ನಾವು ಆಲ್ರೆಡಿ ಸರ್ಚ್ ಪ್ರೊಸೆಸಲ್ಲಿ ಇದೆ. ಬೇಗ ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಇದು ನಮಗೆ ಪಬ್ಲಿಕ್ಕಿಂದ ಮಾಹಿತಿ ಬಂದಿದೆ ಈ ಥರ ಯಾವುದು ಬಾಡಿ ವಗೇರ ಇದೆ ಲೇಔಟಲ್ಲಿ. ಮತ್ತು ಆರೋಪಿ ಕೂಡ ಈ ಥರ ಏನು ಮಾತಾಡಿದ್ದೀರ ಈ ವಿಚಾರ ಬಗ್ಗೆ ಪಬ್ಲಿಕ್ ಪ್ಲೇಸಲ್ಲಿ. ಸೊ ಆಮೇಲೆ ನಮ್ಮ ಟೀಮ್ ಇಲ್ಲಿ ಬಂದು ವೆರಿಫೈ ಮಾಡಿ ಎಲ್ಲ ಏರಿಯಾಗೆ ಚೆಕ್ ಮಾಡಿದ್ದಾರೆ. ಆ ಟೈಮ್ಗೆ ನಮಗೆ ಇಲ್ಲಿ ಒಂದು ಕವರ್ ಮಾಡಿದ್ದಾರೆ ಲೀವ್ಸ್ ವಗೇರ ಇಂದ
ಜರ್ಕಿನ್ ವಗೇರ ಇದೆ ಅವರದು, ಅಲ್ಲಿಂದ ಕವರ್ ಮಾಡಿದ್ದಾರೆ. ಸೊ ಆ ಟೈಮ್ ನಮಗೆ ಒಂದು ಬಾಡಿ ಸಿಕ್ಕಿದೆ. ಸೊ ಅದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡಿ ಅವರದು ಐಡೆಂಟಿಟಿ ಏನಿದೆ ಅದನ್ನು ಪತ್ತೆ ಮಾಡಿ ಈಗ ಆಲ್ರೆಡಿ ನಮಗೆ ಸ್ವಲ್ಪ ಲೀಡ್ ಸಿಕ್ಕಿದೆ. ಸೊ ಬೇಗ ಅರೆಸ್ಟ್. ಇಂಟೆನ್ಷನ್ ಈಗ ಪ್ರೈಮ ಫೇಸಿತು ಈ ಥರ ಕಾಣಿಸ್ತಾ ಇದೆ ಕಿ ಡ್ರಿಂಕಿಂಗ್ ಟೈಮಲ್ಲಿ ಏನು ಗಲಾಟೆ ಆಗಿದೆ. ಬಟ್ ಅದು ಎಕ್ಸಾಕ್ಟ್ ಮೋಟಿವ್ ಇಂಟೆನ್ಷನ್ ಏನಿದೆ ಅದು ಅರೆಸ್ಟ್ ಆಗುತ್ತೆ ಓನ್ಲಿ, ಆಮೇಲೆ ಕ್ಲಿಯರ್ ಆಗುತ್ತೆ ಯಾವ ಕಾರಣ ಬಗ್ಗೆ ಮಾಡಿದ್ದಾರೆ ಈ ಥರ. ಇನ್ನು ಮೃತ ವ್ಯಕ್ತಿಯ ಗ್ರಾಮದ ಹಾರೋಬಂಡಿಯ ಕೆಲವರ ಪ್ರಕಾರ ಮಾರ್ತೇಶ್ ಎನ್ನುವನು ಪಕ್ಕದ ಗ್ರಾಮ ಗುಂತಪ್ಪನಹಳ್ಳಿಯಲ್ಲಿ ಓರ್ವ ಯುವತಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಆ ಹುಡುಗಿಯ ಕಡೆಯವರೇ ಇವನನ್ನ ಕೊಲೆ ಮಾಡಿಸಿದ್ದಾರೆ ಎಂಬ ವದಂತಿಯೂ ಹಬ್ಬಿದೆ. ಯಾವುದಕ್ಕೂ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ ನಂತರವೇ ಈ ಸತ್ಯಾಂಶ ಹೊರಬರಬೇಕಿದೆ.